ಅಮ್ಮ ಅಜ್ಜಿ ಎಲ್ಲ ಅಲ್ಲಿ ಕೂತಿದ್ದಾರೆ. ಟ್ರೈನು ಯಶವಂತಪುರದಿಂದ ಯಶವಂತಪುರ ಮಂಗಳೂರು ಎಕ್ಸ್ಪ್ರೆಸ್ ಬರುತ್ತೆ. ನಾವು 6 ಗಂಟೆ ಹಾಸನ ಜಂಕ್ಷನಲ್ಲಿದ್ದೀವಿ. ಸುಬ್ರಹ್ಮಣ್ಯ ರೂಟ್ ಸಕಲೇಶ್ಪುರ ಸುಬ್ರಹ್ಮಣ್ಯ ರೋಡ್ ಅಷ್ಟೇ 2 ಸ್ಟಾಪ್. ಆರಾಮಾಗಿ ಹೋಗ್ಬೋದು. ಅರೌಂಡ್ 2:30 ಒಳಗೆ ರೀಚ್ ಆಗ್ತಾನೆ ಅನಿಸುತ್ತೆ ಸುಬ್ರಹ್ಮಣ್ಯ ರೋಡ್ನ. ಸೊ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಮ್ಮೂರು ಹಾಸನ ಆಗಿರೋದ್ರಿಂದ ಹಾಸನ ಜಂಕ್ಷನ್ ಅದೇ ರೈಲ್ವೆ ಸ್ಟೇಷನ್ಗೆ ಮತ್ತು ಊರಿಗೆ ಸ್ವಲ್ಪ ಹತ್ತಿರ ಆಗಿರೋದ್ರಿಂದ ರೈಲ್ವೆ ಸ್ಟೇಷನಿಂದಲೇ ಬಂದು ಹತ್ತುತ್ತಾ ಇದ್ದೀವಿ. ಬಸ್ ಮುಖಾಂತರ ಹೋಗೋಕ್ಕಾಗಲ್ಲ, ರಶ್ ಜಾಸ್ತಿ ಇರುತ್ತಲ್ಲ. ರಶ್ ಜಾಸ್ತಿ ಇರುತ್ತೆ. ಜೊತೆಗೆ ಫ್ರೀ ಟಿಕೆಟ್ ಅಲ್ಲ, ರಶ್ ತುಂಬ ರಶ್ ಇರುತ್ತೆ. ಊರಿಂದ ಎಲ್ಲಿಗೆ ಬರೋಷ್ಟೊತ್ತಿಗೆ ಸಾಕಾಗುತ್ತೆ, ಅಷ್ಟು ರಶ್ ಇರುತ್ತೆ. ಸೊ ಸುಬ್ರಹ್ಮಣ್ಯಕ್ಕೆ ಹೋಗಿ ಮುಂದಕ್ಕೆ ಅಪ್ಡೇಟ್ಸ್ ಕೊಡ್ತೀನಿ. ರೂಟ್ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ರೂಟ್ ಮಾತ್ರ ಘಾಟ್ ಸೆಕ್ಷನ್ಸ್ ತುಂಬ ಸೈಕಾಗಿರುತ್ತೆ, ಒಳ್ಳೆ ವ್ಯೂ ಇರುತ್ತೆ. ವ್ಯೂ ಬೇಕಂದರೆ ಸಜೆಸ್ಟ್ ಮಾಡೋದೆಲ್ಲ ಈ ಟೈಮಲ್ಲಿ ಯಶವಂತಪುರನ ಬೆಳಗ್ಗೆ 7 ಗಂಟೆಗೆ ಬಿಟ್ಟು ಸುಬ್ರಹ್ಮಣ್ಯನ ಮಧ್ಯಾಹ್ನ 2:15 ಹೋಗುತ್ತೆ. ಹಾಸನ್ಗೆ ಅಟ್ ಪ್ರೆಸೆಂಟ್ 10:10ಕ್ಕೆ ಬಿಡ್ತಾರೆ. 10 ಗಂಟೆ 10 ನಿಮಿಷ ಬೆಳಗಿನ ಜಾವ. ಸೊ ಬರುತ್ತೆ, ಅನೌನ್ಸ್ ಮಾಡ್ತವ್ರೆ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಬರುತ್ತೆ ಅಂತ. ಅವೆಲ್ಲ ರೆಡಿ ಇದ್ದೀವಿ, ಅಮ್ಮವರೆಲ್ಲ ರೆಡಿ ಇದ್ದಾರೆ. ಸೊ ಅರೈವ್ ಆಗಿದೆ, ಟ್ರೈನು ಬರ್ತಿದೆ. ಅಪ್ಪ ಆ್ಯಕ್ಚುಲಿ ನಮ್ಮ ಅಪ್ಪ ಅಲ್ಲಿಂದನೇ ಬೆಂಗಳೂರಿಂದನೇ ಹತ್ತಿದ್ದಾರೆ. ನೋಡೋಣ, ಮೋಸ್ಟ್ಲಿ ರಶ್ ಇರ್ಬೋದು, ನೋಡೋಣ. ಸ್ಟಾಪ್ ಆದರೆ ಓಡೋಗತ್ತಣ. ದೂರನೇ ಇರೋಣಪ್ಪ, ಯಾಕೆ ಸೊ ಎಸ್ ಗೈಸ್, ಹತ್ತಿದ ಮೇಲೆ ಮಾಡ್ತೀವಿ PDP 40 ಇಂಜಿನ್ನು. ಸೊ ಹತ್ತಿದ ಮೇಲೆ ಸಿಗ್ತೀವಿ ಗೈಸ್. dude, view came now. Oh. Dude, my hand is shivering. ಎಷ್ಟು ಚೆನ್ನಾಗಿದೆ ನೋಡು ಗುರು. ಮೀಟ್ ಮೈ ಫ್ರೆಂಡ್. ತಮಿಳ್ ನಾಡಿಂದ ಬಂದಿದ್ದಾರೆ. ಬ್ಯಾಕ್ ಸೈಡ್ ಟ್ರೈನ್ ನಿಂತಿದೆ, ಗೊತ್ತಿಲ್ಲ ಕ್ರಾಸಿಂಗ್ ಅನ್ಸುತ್ತೆ. ಲಿಟ್ರಲಿ ಕೆಳಗೆ ಇಳಿಯೋಕ್ಕೆಲ್ಲ ಭಯ ಗುರು. ನಾನಂತೂ ಇಳಿಯೋಲ್ಲ, ಕೆಳಗೆ ಬರಲ್ಲ, ಇಳಿದೋರೆ. ಏನ್ ಗುರು ಇದು, ಒಬ್ಬ ಎಲ್ಲರೂ ಹಚ್ಚಿ ಹೇಳ್ಬಿಟ್ರೆ. ಅನ್ನೋದು ನಂಬರ್ 3. What the fuck? Oh, nice. That's staring us.
ನೀರಿಲ್ಲ ಅಂದರೂ ಮಳೆ ಬೆಟ್ಟದಿಂದ ಹನಿಗಳು ಬೀಳ್ತಿದ್ದಾವೆ. ಸೈಕ್ ಮಾತಾಡೋದೇನಿಲ್ಲ, ಹಂಗೆ ನೋಡಿ ಎಂಜಾಯ್ ಮಾಡಿ. No, literally he's speaking like, what the fuck? Uncle was like, bye bye. You see the satisfaction at travel. Imagine how many mountains have been built. Come on boys, tunnel number 4. Start it. See that side. अरे हाँ कौन आ गया? Oh my god. ले मेरा पे ले बात ಓಡಾಡ್ತಾ ಇದ್ದೀನಿ ವಿಡಿಯೋ ತೆಗಿಯಕ್ಕೆ. What the fuck? ಇದೇನಿದು ಬಾಳೆಹಣ್ಣ? See, I told no, the scenic view is stopping. The scenic views is literally stopping. ಗೈಸ್, ಈ ಕಡೆ ನೋಡಿದರೆ ಆಳ, ಈ ಕಡೆ ನೋಡಿದರೆ ಗುಡ್ಡ ಪ್ರದೇಶ. ಗುರು ಮೊಬೈಲ್ ಕೈ ಬಿಟ್ರೆ ಸಿಗತ್ತಾ? ಅಪ್ಪ See, dude, literally, no, none of them are in their seats. None of them are in their seats. If you want to watch that side, okay? No one in their seats. That side, that coach. ಯಪ್ಪ ಗೈಸ್, ಸೈಕಾಗಿದೆ. ಧರ್ಮಸ್ಥಳಕ್ಕೆ ಬಂದು ಎಂಜಾಯ್ ಮಾಡೋದ ಇಲ್ವೋ? ಈ ಥರ ವ್ಯೂಸ್ ಸಿಗ್ತಿದೆಯಲ್ಲ, ಎಂಜಾಯ್ ಮಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ, ಅಷ್ಟು ಕ್ಯೂರಿಯಾಸಿಟಿ ಆಗಿದೆ ಅಂದರೆ ಲಿಟ್ರಲಿ ಎಲ್ಲರೂ ಕಿರಿಸ್ತವ್ರೆ. ಪಾಯಿಂಟೇ ಇಲ್ಲ, ಏನೇ ಕಿರಿಸ್ತವ್ರೆ ಗೊತ್ತಿಲ್ಲ, ಎಲ್ಲರೂ ಕಿರಿಸ್ತವ್ರೆ ಅಷ್ಟೇ. ಐದನೇದು ಗೊತ್ತಾ? ಹಾಂ, ಇಲ್ಲೋಡು ಪಾತಾಳ
ನೋಡ್ತೀರಾ ಒನ್ಸ್ ಟನಲ್ ನಂಬರ್ 6 ಏನು ಗೊತ್ತಾ, ಮನೇಲಿ ಕಿರ್ಚಕ್ಕಾಗಲ್ಲ, ಇಲ್ಲ ಕಿರ್ಚ್ಬಿಡು. That he can't shout in his house. You better shout here. So yeah, has reached. I'm actually logging, you know. Oh, okay. You have a channel? Huh? Self promotion. I don't have it. But I will do vlogs in Kannada. ಸೊ ಗೈಸ್ ರೀಚ್ ಆಗಿದೆ ಸಕಲೇಶ್ಪುರ. 5 ನಿಮಿಷ ಹಾಲ್ಟ್ ಇದೆ, ಹೊರಡೋದು ಲೇಟ್ ಆಗುತ್ತೆ 5 ನಿಮಿಷ. ಇವಾಗ ನೆಕ್ಸ್ಟ್ ಸ್ಟಾಪು ಸುಬ್ರಹ್ಮಣ್ಯ ರೋಡ್. अरबी ने क्या खांग में आ गया ಲಿಟ್ರಲಿ ಪೀಕ್ ಗೈಸ್ ಅದನ್ನು. ನಮ್ಮ ಟ್ರೈನ್ ಆ ಟ್ರ್ಯಾಕಲ್ಲಿ ಹೋಗ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ट्रैक ಇಲ್ಲ, ಒಂದೇ ಟ್ರ್ಯಾಕ್. ಅದೇ ಟ್ರ್ಯಾಕ್ ಇರೋದು. ಸ್ಟೇಷನ್ ಅನ್ಸುತ್ತಿದೆ ಅದು. ಯಪ್ಪ ಇಲ್ಲ ಗೈಸ್, ಹೇಳೋರು ಅರ್ಥನೇ ಆಗಲ್ಲ. ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋ ತನಕ ಲೈಕ್ ವಿಡಿಯೋ ಕ್ಲಾರಿಫೈ ಮಾಡಲ್ಲ ನಾನು ವರ್ಡ್ಸ್. ಆ ಕಡೆನೂ ವ್ಯೂಸ್ ಅಷ್ಟು ಚೆನ್ನಾಗಿದೆ, ಬೆಟ್ಟ. ನೇಚರ್ ಗೈಸ್, ನೇಚರ್. To cover 50 kilometers, it is taking around 11 o'clock, right? 12, 1, 2, 3 hours it is. 3 hours 50 kilometers. See at Sakleshpura, right? Departed at 11:20 something. It will go to Subramania Road at 2:20. Climbing, right? Ghat. Oh, what the fuck? Wow. Crazy. Tunnel number 7. Come. ಈಗ ಟನಲ್ ಮುಗಿಯೋ ತನಕ ಜನ ಹಿಂಗೆ ಕಿರಿಸ್ತಿರ್ತಾರೆ. ಪಾಯಿಂಟೇ ಇಲ್ಲ ಏನಕ್ಕೆ ಕಿರಿಸ್ತವ್ರೆ ಅಂತ, ಬಟ್ ಕಿರಿಸ್ತಾರೆ. ಲೈಫ್ನ ಜನ ಹೆಂಗೆ ಎಂಜಾಯ್ ಮಾಡ್ತಾರೆ ನೋಡಿ. ಕ್ರೇಜಿ ಗೈಸ್. ಏನೇ ಆಗಲಿ, ಈ ಥರ ಸಣ್ಣ ಪುಟ್ಟ ಕ್ಷಣಗಳನ್ನ ಎಂಜಾಯ್ ಮಾಡಲೇಬೇಕು. ಏನೋ ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಿಗಲ್ಲ ಇಂಥವೆಲ್ಲ. ಎಷ್ಟು ಬ್ರಿಡ್ಜಸ್, ಎಷ್ಟು ಟನಲ್ಸ್ ಮೂವ್ ಆಗ್ತಿವೆ ಅಂದರೆ ಯಪ್ಪ. ಇನ್ನೊಂದು ಟನಲ್ ಬಂತು ಅನ್ಸುತ್ತೆ. He's like better, he knows everything.
ಪೀಕ್ ಮೂಮೆಂಟ್ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಬರ್ಬೇಕಲ್ವಾ? ಆಗಲ್ಲಿ ಅರ್ಧ ರೈಡಿಂಗು ಸ್ಲೈಡಿಂಗ್, ಹಾಂ ಅದು ಪಾಯಿಂಟ್ ಪ್ರಾಬ್ಲಮ್. ನಾವು ಟ್ರೆಕ್ಕಿಂಗ್ ಮಾಡಿದ್ವಿ ಸಕಲೇಶ್ವರದ. ಸೊ ಗೈಸ್ ಅಫಿಷಿಯಲಿ ಬಂದಿದ್ದೀವಿ ನಾವು. ಅಫಿಷಿಯಲಿ ಸುಬ್ರಹ್ಮಣ್ಯ ರೋಡಲ್ಲಿದ್ದೀವಿ. ಅಮ್ಮ ಅವರು ಹೋಗಿದ್ದಾರೆ, ಅಪ್ಪ ಹೋಗ್ತವ್ರೆ. ಇರೋ ನಿಮಿಷ ಇರು. ಟ್ರೈನು 5 ನಿಮಿಷ ಡಿಲೇ ಆಗಿದೆ ಬಂದಿರೋದು. ಟ್ರೈನ್ ನಂಬರ್ 16538 ನೋಡಿ. ಎಲ್ಲ ಆಲ್ಮೋಸ್ಟ್ ಅರ್ಧಕ್ಕರ್ಧ ಟ್ರೈನೇ ಖಾಲಿ ಆಗ್ತದೆ. ಬ್ರೋ ಐ ಸೈಡ್ ರೈಟ್, ಹಾಫ್ ಆಫ್ ದ ಟ್ರೈನ್ ವಿಲ್ ಗೆಟ್ ಡೌನ್. ಹಾಫ್ ಆಫ್ ದ ಟ್ರೈನ್ ಗೆಟ್ ಡೌನ್. ಸೊ ಎಸ್, ಈಗ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಬರ್ರಿ ಬೇಗ. ಬಸ್ ಸಿಗಲ್ಲ. ಬಸ್ಸಿನ ಸ್ವಲ್ಪ ತೊಂದರೆ ಆಗುತ್ತೆ. ಒಂಚೂರು ಲೇಟ್ ಆಯ್ತು ಅಂದ್ರೆ ನಾಳೆ ಕಷ್ಟ ಆಗುತ್ತೆ. ಓಡಿ ಹೋಗಬೇಕು. ಅಪ್ಪ ಹೋಗಿದ್ದಾರೆ, ಅಮ್ಮ ಅವರೆಲ್ಲ ಈಗ ಬರ್ತಾವ್ರೆ. ಲಾಸ್ಟ್ ಇವತ್ತಿನ ಬ್ಲಾಗ್ ಹೆಂಗಿತ್ತು ಅಂತ. ಸೊ ನಾನು ಹೇಳೋ ಪ್ರಕಾರ ಏನಂದರೆ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು ನೀವು. ಫ್ರೆಂಡ್ಸ್ ಜೊತೆ ಹೋಗಿ. ಪೇರೆಂಟ್ಸ್ ಅಂದರೆ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಜೊತೆ ಹೋದರೆ ತುಂಬ ಎಂಜಾಯ್ ಮಾಡ್ತೀರಾ ಆ ರೂಟ್ನ. ಅದ್ರ ಜೊತೆ ಇನ್ನೊಂದು ಸಜೆಷನ್ ಏನಂದರೆ, ಯಾವತ್ತು ಲೆಫ್ಟ್ ಸೈಡಲ್ಲಿ ಹೋಗಿ. ಲೆಫ್ಟ್ ಸೈಡಲ್ಲಾದರೆ ವ್ಯೂ ಸಿಗುತ್ತೆ, ರೈಟ್ ಸೈಡಲ್ಲಾದರೆ ವಾಟರ್ ಮತ್ತು ಕೇವ್ ಥರ ಸಿಗುತ್ತೆ, ಲೈಕ್ ಬೆಟ್ಟ. ಆಚೆ ಹೋದರೆ ಕೆಳಗೆ ಪಾತಾಳ ಥರ ಸಿಗುತ್ತೆ. ತುಂಬ ಸಖತ್ತಾಗಿರುತ್ತೆ ಮಾತ್ರ. ಅದಂತೂ ಮಸ್ಟ್ ಸಜೆಸ್ಟ್ ಜಾಗ. ನನಗಂತೂ ಹೆವಿ ಇಷ್ಟ ಆಗಿದೆ. ಈಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಹೋಪ್ ಈ ಬ್ಲಾಗ್ ಇಷ್ಟ ಆಗಿದೆ ನಿಮಗೆ ಅಂತ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಮಾತ್ರ ಭಾರಿಯಾಗಿದೆ, ಯಾಕೆಂದರೆ KSRTC ಬಸ್ ಹತ್ತಿದ್ದೀವಿ. ಅದು ಹತ್ತದೇ ನೆಕ್ಸ್ಟ್ ಬ್ಲಾಗಲ್ಲಿ ಇರುತ್ತೆ, ನೋಡಿ ಏನು ಅಂತ. ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ. ಸರಿ, ಸಿಗೋಣ. ನಮಸ್ಕಾರ, ಬಾಯ್.